ಹಾಯ್ ಹಲೋ ಫ್ರೆಂಡ್ಸ್, ನಾನು ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾವು ಮಾಡ್ತಿರೋದು ತುಪ್ರಿಕಾಯಿ ಬಜ್ಜಿ. ಬೇಕಾಗಿರೋದು 2 ತುಪ್ರಿಕಾಯಿ ತೊಗೊಂಡಿನಿ ರೀ. ಇದೊಂದು ಪಾವು kg ಹಸಿಬೇಳೆ ಹಿಟ್ಟು ತೊಗೊಂಡಿನಿ. ರುಚಿಗೆ ತಕ್ಕಷ್ಟು ಉಪ್ಪು. ಇದು ಬಾಂಬೆ ರವೆ ಒಂದು 2.5 ಸ್ಪೂನ್ ತೊಗೊಂಡಿನಿ. ಇದು ಅಡುಗೆ ಸೋಡಾ ಒಂದು ಚಿಟಿಕೆ ಅಷ್ಟು ಹಾಕ್ಬೇಕು. ಇದನ್ನು ಹೆಚ್ಕೊಂಡ್ಬಿಡೋಣ್ರಿ ರೌಂಡಾಗಿ. ಈ ಥರ ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡ್ಕೊರಿ. ಇನ್ನೊಂದು ಬೌಲ್ ಒಳಗೆ ಹಾಕ್ಕೊಂಬಿಡೋಣ್ರಿ. ಹಿಟ್ಟು ರೆಡಿ ಮಾಡ್ಕೊಳ್ಳೋಣ್ರಿ, ಬಜ್ಜಿ ಹಿಟ್ಟು ಹಾಕ್ಕೊಂಡ್ರಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಡೋಣ್ರಿ. ಇದು ಅಡುಗೆ ಸೋಡಾ ಸ್ವಲ್ಪ ಹಾಕ್ಕೊಳತ್ತೀನಿ ರೀ. ಚಿರೋಟಿ ರವೆ, ಬಾಂಬೆ ರವೆ ಅಂತ ಇದು ಹಾಕ್ಕೊಂಡ್ಬಿಡ್ತೀನಿ ರೀ. ಒಂದು ಅರ್ಧ ಸ್ಪೂನ್ ಅರಿಶಿನ ಹಾಕ್ಕೊಳತ್ತೀನಿ ರೀ. ಇದನ್ನು ನೀರು ಹಾಕಿ ಕಲಿಸ್ಕೊಳ್ಳೋಣ್ರಿ. ಸ್ವಲ್ಪ ಅಜ್ವಾನ ಹಾಕ್ಕೊಳತ್ತೀನಿ ರೀ. ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಳೋಣ್ರಿ. ಒಂದು ಸ್ಪೂನ್ ಚಿಲ್ಲಿ ಫ್ಲೇಕ್ಸ್ ಹಾಕೊಂಡ್ಬಿಡೋಣ್ರಿ. ನೀಟಾಗಿ ಕಲಿಸ್ಕೊಂಡ್ಬಿಡೋಣ್ರಿ. ಎಣ್ಣೆ ಕಾದೈತ್ರಿ. ಈಗ ಒಂದೊಂದು ಹಿಟ್ಟಿನಾಗ ಎದ್ದು ಹಾಕೊಂಡ್ಬಿಡೋಣ್ರಿ. ಭಾಳ ಮಸ್ತ್ ಆಗ್ತೈತಿ. ಮಾಡಿ ನೋಡಿರಿ. ತುಪ್ರಿಕಾಯಿ ಬಂದ ಸೀಸನ್ ಐತಿ. ಈಗ ಇನ್ನೂ ಹೊಳಿ ಹಾಕೊಳ್ಳೋಣ್ರಿ. 2 ಕಡೆ ಚಲೋ ಬೇಯ್ಬೇಕ್ರಿ. ಇದು ರೆಡಿ ಆಗೈತೆ ನೋಡಿರಿ. ತೆಗೆದ್ಬಿಡೋಣ್ರಿ. ತುಪ್ರಿಕಾಯಿ ಬಜ್ಜಿ ರೆಡಿ ಆಗೈತೆ ನೋಡಿರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಒಂದ್ಸಲ ಮಾಡಿ ನೋಡಿರಿ.